ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ತರಗತಿಯಲ್ಲಿ ನಾವು ದ್ವಿತೀಯ PUCಯ ಅಭ್ಯಾಸ ಪುಸ್ತಕದಲ್ಲಿ ಇರ್ತಕ್ಕಂತಹ ಮೊದಲನೇ ಅಂಶವಾದಂತಹ ಪದ್ಯದ ಭಾವಾರ್ಥ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ನಮಗೆ ಯಾವುದನ್ನೇ ಆಗಲಿ ಮೊದಲು ಕೇಳಿದಾಗ ಹಾಗಂದ್ರೆ ಏನು ಅಂತಕ್ಕಂತಹ ಪ್ರಶ್ನೆ ಮೂಡುತ್ತೆ. ಹಾಗೇನೆ ಪದ್ಯದ ಭಾವಾರ್ಥ ರಚನೆ ಹಾಗಂದ್ರೆ ಏನು, ಹಾಗಂದ್ರೆ ಏನು ನಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಏನು ಪದ್ಯದ ಭಾವಾರ್ಥ ರಚನೆ ಅಂತ ಅಂದರೆ, ಪದ್ಯ ಇರುತ್ತೆ, ಅದಕ್ಕೆ ಭಾವಾರ್ಥವನ್ನು ಬರೀತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳು ನಾವು ನೋಡಿರೋ ಮಟ್ಟಕ್ಕೆ, ನಾವು ನಮ್ಮ ವಿದ್ಯಾರ್ಥಿಗಳನ್ನು ಗಮನಿಸಿರೋದರ ಪ್ರಕಾರ ಟೆಸ್ಟ್ಗಳಲ್ಲಿರ್ಬೋದು, ಎಕ್ಸಾಮ್ಸಲ್ಲಿರ್ಬೋದು, ಪದ್ಯದ ಭಾವಾರ್ಥ ರಚನೆ ಬರೀರಿ ಅಂತಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಏನು ಸಾಲುಗಳಿರುತ್ತೆ, ಪದ್ಯದ ಸಾಲುಗಳಿರುತ್ತೆ, ನಾವು ಅದನ್ನು ಸ್ಟ್ಯಾನ್ಸಾ ಅಂತ ಕರಿತೀವಿ. ಆ ಸ್ಟ್ಯಾನ್ಸಾನಲ್ಲಿರೋದನ್ನು ಏನು ಮಾಡ್ತಾರೆ ನಮ್ಮ ಮಕ್ಕಳು ಪ್ಯಾರಾಗ್ರಾಫಲ್ಲಿ ಬರೀತಾರೆ. ಅಂದರೆ ಪದ್ಯದ ಸಾಲುಗಳು ಏನಿರುತ್ತೆ ಅದನ್ನು ಗದ್ಯದ ಶೈಲಿಯಲ್ಲಿ ಉದ್ದಕ್ಕೆ ಬರ್ಕೊಂಡು ಹೋಗ್ತಾರೆ. ಇದು ನಮ್ಮ ಮಕ್ಕಳ ಶೈಲಿ, ನಮ್ಮ ವಿದ್ಯಾರ್ಥಿಗಳ ಶೈಲಿ. ಇದೇನ ಪದ್ಯದ ಭಾವಾರ್ಥ ರಚನೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಪದ್ಯದ ಭಾವಾರ್ಥ ರಚನೆ ಅಂತಂದರೆ ಏನು ಅಂತಂದರೆ, ಪದ್ಯಗಳನ್ನು ರಚಿಸುವವರು ಯಾರು? ಕವಿಗಳು. ಕವಿಗಳನ್ನು ಏನಂತ ನಾವು ಗುರುತಿಸ್ತೀವಿ ಅಂತಂದರೆ, ಸಾಮಾನ್ಯ ಜನರಿಗಿಂತ ವಿಭಿನ್ನವಾದಂತಹ ಒಂದು ನೋಟವನ್ನು ಹೊಂದಿರತಕ್ಕಂಥವ್ರು ಕವಿಗಳು ಅಂತ ಹೇಳಿ ಗುರುತಿಸ್ತೀವಿ. ಆದ್ರಿಂದನೇ ನಮ್ಮಲ್ಲಿ ಒಂದು ಜನಪ್ರಿಯವಾದಂತಹ ಮಾತಿದೆ, ರವಿ ಕಾಣದನ್ನ ಕವಿ ಕಂಡ ಅಂತ. ರವಿ ಅಂದರೆ ಸೂರ್ಯ. ಸೂರ್ಯ ಇಡೀ ಜಗತ್ತನ್ನು ನೋಡ್ತಾನೆ, ಇಡೀ ಜಗತ್ತನ್ನು, ಇಡೀ ಭೂಮಿಯನ್ನು ನೋಡ್ತಾನೆ. ಆತನು ಕಾಣದೇ ಇರ್ತಕ್ಕಂತಹ ಸ್ಥಳನೇ ಇಲ್ಲ, ಅಂದರೆ ಆತನ ಕಿರಣಗಳು ಬೀಳದೇ ಇರ್ತಕ್ಕಂಥ ಸ್ಥಳನೇ ಇಲ್ಲ. ಅಂಥದ್ರಲ್ಲಿ ಆ ರವಿ, ಸೂರ್ಯನೂ ಕೂಡ ನೋಡದೇ ಇರ್ತಕ್ಕಂಥದ್ದನ್ನು ಕವಿ ನೋಡ್ತಾನಂತೆ. ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಆಲೋಚನೆಯ ರೀತಿ, ಶೈಲಿ ಕವಿಗೆ ಇದೆ. ಆ ಒಂದು ಶಕ್ತಿ ಕವಿಗೆ ಇದೆ. ಆ ಒಂದು ಶಕ್ತಿಯನ್ನು ನಾವು ಅರ್ಥೈಸ್ಕೊಂಡು ಕವಿಯ ಭಾವ ಏನಿದೆ, ಕವಿಯ ಉದ್ದೇಶ ಏನಿದೆ ಪದ್ಯ ರಚನೆಯಲ್ಲಿ, ಕವಿಯ ಶೈಲಿ ಏನಿದೆ, ಕವಿಯ ಹೇಳಿರ್ತಕ್ಕಂತಹ ಪದ್ಯದ ವಸ್ತು ಏನು, ಎಲ್ಲವನ್ನ ನಾವೇನು ಮಾಡಬೇಕು, ಪದ್ಯದ ಭಾವಾರ್ಥ ರಚನೆಯಲ್ಲಿ ಅದೆಲ್ಲವನ್ನ ವಿಶ್ಲೇಷಣೆ ಮಾಡ್ತಾ ಹೋಗಬೇಕು, ವಿವರಿಸ್ತಾ ಹೋಗಬೇಕು. ದ್ವಿತೀಯ PUC ವಿದ್ಯಾರ್ಥಿಗಳಿಗೆಲ್ಲರಿಗೂ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರಥಮ PUCಯಲ್ಲಿ ನೀವು ಈ ಪದ್ಯದ ಭಾವಾರ್ಥ ರಚನೆಯನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದೀರಾ. ನಾವು ಹೇಳಿ ಕೂಡ ಕೊಟ್ಟಿದ್ದೀವಿ ನಿಮಗೆ. ಅದೇ ರೀತಿ ದ್ವಿತೀಯ PUCನಲ್ಲೂ ಕೂಡ ನಿಮಗೆ ಪದ್ಯದ ಭಾವಾರ್ಥ ರಚನೆ ಇದೆ. ಆದ್ರೂ ನಾನು ಮತ್ತೊಮ್ಮೆ ನಿಮಗೆ ಮನನ ಮಾಡ್ತಾ ಇದ್ದೇನೆ, ಈ ಪದ್ಯದ ಭಾವಾರ್ಥ ರಚನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳಿಗೆ ಇರುತ್ತೆ, ಯಾವ ರೀತಿ ಬರೆದಾಗ ನಿಮಗೆ ಅಂಕಗಳ ವಿಂಗಡಣೆ ಯಾವ ರೀತಿ ಆಗುತ್ತೆ, ನೀವು ಯಾವ ಹಂತದಲ್ಲಿ ಅದನ್ನು ವಿವರಿಸ್ತಾ ಹೋದರೆ ನಿಮಗೆ ಸಂಪೂರ್ಣ ಅಂಕಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ಇಂದಿನ ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಜೊತೆಗೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಆ ಪದ್ಯ ಯಾವುದು ಅಂತ ಆಮೇಲಿಂದ ಹೇಳ್ತೀನಿ. ಉದಾಹರಣೆ ಕೊಡ್ತಾ ಇರ್ತಕ್ಕಂತಹ ಪದ್ಯ. ಮೊದಲಿಗೆ ಈ ಪದ್ಯದ ಭಾವಾರ್ಥ ರಚನೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಕೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ, 100 ಅಂಕದ ಪ್ರಶ್ನೆ ಪತ್ರಿಕೆ ಏನಿದೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯ ಪ್ರಶ್ನೆಗಳು ಆ ವಿಭಾಗ, ಆ ವಿಭಾಗ, ಈ ವಿಭಾಗ, ಈ ವಿಭಾಗ, ಈ ಥರ ವಿಭಾಗಗಳು ಇರ್ತವೆ. ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಉ ವಿಭಾಗ ಅಂತ ಬರುತ್ತೆ. ಆ ಉ ವಿಭಾಗದಲ್ಲಿ ಪ್ರಶ್ನೆ ಸಂಖ್ಯೆ 41 ಮತ್ತು 42 ಇದೆರಡೂ ಕೂಡ 2 ಪದ್ಯಗಳನ್ನು ಕೊಟ್ಟಿರ್ತಾರೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ. ಆ 2 ಪದ್ಯಗಳಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದಕ್ಕೆ ಪದ್ಯದ ಭಾವಾರ್ಥವನ್ನು ಬರಿಬೇಕು. ಯಾವ ಪದ್ಯಗಳನ್ನು ಕೊಡ್ಬೋದು? ಸಾಮಾನ್ಯವಾಗಿ ನಾವು ಗಮನಿಸಿರೋ ರೀತಿನಲ್ಲಿ ಏನಂದರೆ, ಒಂದು ಹಳೆಗನ್ನಡದ ಪದ್ಯ ಅಥವಾ ನಡುಗನ್ನಡದ ಪದ್ಯ ಇರುತ್ತೆ, ಇನ್ನೊಂದು ಹೊಸಗನ್ನಡದ ಪದ್ಯ ಇರುತ್ತೆ. ಈ ರೀತಿಯಾಗಿ ಪದ್ಯಗಳನ್ನು ಕೇಳಲಾಗುತ್ತೆ. ಸರ್ವೇ ಸಾಮಾನ್ಯವಾಗಿ ಇಷ್ಟೂ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ಕೊಂಬಂದಾಗ ನಮಗೆ ತಿಳಿದಿರ್ತಕ್ಕಂತಹ, ಗಮನಕ್ಕೆ ಬಂದಿರತಕ್ಕಂತಹ ಒಂದು ಅಂಶ ಏನು ಅಂತ ಅಂದರೆ, ಮೊದಲ ಪದ್ಯ ಏನಿದೆ, ಕದಡಿದ ಸಲಿಲಂ ತಿಳಿವಂದದೆ, ಆ ಪದ್ಯ ಸಾಮಾನ್ಯವಾಗಿ ಎಲ್ಲ ವರ್ಷಗಳಲ್ಲೂ ಕೂಡ ಒಂದು ಪದ್ಯ ಇದ್ದೇ ಇರುತ್ತೆ.
ಅಲ್ಲಿಗೆ ಮುಖ್ಯವಾದಂತಹ ಪದ್ಯ ಯಾವುದು ಪದ್ಯ ವಿಭಾಗದಲ್ಲಿ? ಭಾವಾರ್ಥ ರಚನೆಗೆ ಕೇಳಲಾಗ್ತಕ್ಕಂತಹ ಪದ್ಯ ಯಾವುದು ಅಂತ ಅಂದರೆ ಯಾವುದು? ಕದಡಿದ ಸಲಿಲಂ ತಿಳಿವಂದದೆ ಬಹುಮುಖ್ಯವಾದಂತಹ ಪದ್ಯ. ಆ ಪದ್ಯದಿಂದ ಒಂದು ಪದ್ಯ ಸಾಮಾನ್ಯವಾಗಿ ಇರುತ್ತೆ. ಈಗ ನಾವು ಪದ್ಯದ ಭಾವಾರ್ಥ ರಚನೆಗೆ ನಿಗದಿಪಡಿಸಿರ್ತಕ್ಕಂತಹ ಅಂಕಗಳು ಎಷ್ಟು ಅಂತಕ್ಕಂಥದ್ದನ್ನು ನೋಡೋಣ. ನಾನು ಆಗಲೇ ಹೇಳ್ದಾಗೆ ಊ ಅಂತಕ್ಕಂತಹ ಮುಖ್ಯ ವಿಭಾಗದಲ್ಲಿ 41 ಮತ್ತು 42 ಈ ಒಂದು ಪ್ರಶ್ನೆ ಸಂಖ್ಯೆಯಲ್ಲಿ ಕೇಳ್ತಕ್ಕಂತಹ 2 ಪದ್ಯಗಳಿರ್ತವೆ. ಆಯ್ಕೆ ಇರುತ್ತೆ. ಒಂದು ಪದ್ಯವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಬರಿತೀರಾ. ಈ ಪದ್ಯದ ಭಾವಾರ್ಥ ರಚನೆಗೆ ಒಟ್ಟು 5 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಒಟ್ಟು 5 ಅಂಕಗಳು. ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೀವು ಗಮನಿಸ್ಬೋದು. 5 ಅಂಕಗಳಿರುತ್ತೆ. ಆ ಅಂಕಗಳು ಹೇಗೆ ವಿಂಗಡಣೆ ಆಗುತ್ತೆ ಅಂತ ಅನ್ನೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪದ್ಯದ ಭಾವಾರ್ಥ ರಚನೆಯಲ್ಲಿ ಇರ್ತಕ್ಕಂತಹ ಪ್ರಮುಖ ಹಂತಗಳು ಯಾವ್ಯಾವುದು, ಯಾವ ಯಾವ ಹಂತಗಳಲ್ಲಿ ಬರೆದ್ರೆ ನಿಮಗೆ ಹೆಚ್ಚಿನ ಅಂಕಗಳು ಸಿಗತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ವಿದ್ಯಾರ್ಥಿಗಳೇ, ಸಾಕಷ್ಟು ಮಕ್ಕಳು ನಮ್ಮ ಕಾಲೇಜ್ನಲ್ಲಿ ದ್ವಿತೀಯ PUCನಲ್ಲಿ 99, 98 ಈ ರೀತಿಯ ಅಂಕಗಳನ್ನು ತಗೊಂಡಿದ್ದಾರೆ. ಸಾಕಷ್ಟು ಮಕ್ಕಳು ತಗೊಂಡಿದ್ದಾರೆ. ಆದ್ರಿಂದ ನಮಗೇನು ಅಂತಂದ್ರೆ, ನೀವು ಪರಿಪೂರ್ಣರಾಗ್ಬಿಟ್ರೆ ಉತ್ತರ ಬರೆಯೋದ್ರಲ್ಲಿ ನಿಮ್ಗೆ ಅಂಕಗಳು ಹೋಗ್ತಕ್ಕಂಥದ್ದು ಈ ರೀತಿಯ ವಿಭಾಗಗಳಲ್ಲೇನೆ. ಹಾಗಾಗಿ ಈ ರೀತಿಯ ಒಂದು ವಿಭಾಗಗಳಲ್ಲಿ ನೀವು ಪರಿಪೂರ್ಣತೆಯನ್ನ ಸಾಧಿಸ್ಬಿಟ್ರೆ ತುಂಬಾ ಸುಲಭವಾಗಿ ನೀವು ಸಂಪೂರ್ಣವಾದ ಅಂಕಗಳನ್ನು ಗಳಿಸ್ಬೋದು. ಆದ್ರಿಂದ ಯಾವ ರೀತಿ ಬರೆದ್ರೆ ನಿಮ್ಗೆ ಪೂರ್ಣ ಅಂಕಗಳು ಸಿಗತ್ತೆ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಕೆಲವೊಂದು ಹಂತಗಳು ಇದಾವೆ. ಆ ಹಂತಗಳು ಯಾವ್ದ್ಯಾವ್ದು ಅಂದ್ರೆ, ಆಯ್ಕೆಗೆ 1 ಅಂಕ ಇರುತ್ತೆ, ಹಿನ್ನೆಲೆಗೆ 1 ಅಂಕ ಇರುತ್ತೆ, ಸಾರಾಂಶಕ್ಕೆ 2 ಅಂಕ ಇರುತ್ತೆ, ಉಪಸಂಹಾರಕ್ಕೆ 1 ಅಂಕ ಇರುತ್ತೆ. ಆಯ್ಕೆ, ಹಿನ್ನೆಲೆ, ಸಾರಾಂಶ, ಉಪಸಂಹಾರ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಹಂತವನ್ನ ನೀವು ಬರಿಬೇಕಾದ್ರೆ ಪ್ರತಿಯೊಂದು ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು. ಪ್ಯಾರಾಗ್ರಾಫ್ ಅಂದರೆ ನೆಕ್ಸ್ಟ್ ಲೈನಿಂದ ಕಮೆಂಟ್ಸ್ ಮಾಡ್ತಕ್ಕಂಥದ್ದು, ನಿಮ್ಗದೆಲ್ಲ ಗೊತ್ತಿದೆ. ಅದೇ ರೀತಿ ಬರಿತಾ ಹೋಗಬೇಕು ಅಲ್ವಾ? ಸುಮ್ಮನೆ ಹಾಗೆ ಹೇಳಿಬಿಟ್ರೆ ನಿಮಗೆ ಗೊತ್ತಾಗಲ್ಲ. ಏನು ಈ ಹಂತಗಳಿದೆ, ಈ ಹಂತಗಳನ್ನು ಫಸ್ಟ್ ನೋಡೋಣ. ಆಯ್ಕೆ ಅಂದರೆ ಏನು? ಯಾವುದೋ ಒಂದು ಪದ್ಯ ಕೊಟ್ಟಿದ್ದಾರೆ, ಆ ಪದ್ಯವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಹಾಗೆ ಕವಿಯ ವಿಶೇಷತೆ ಏನಿದೆ, 1, 2, 3 ಸಾಲಲ್ಲಿ ಸಾಕು, ಅದು ಆಯ್ಕೆ ಆಗತ್ತೆ. ನೆಕ್ಸ್ಟು ಹಿನ್ನೆಲೆ. ಏನಿದು ಹಿನ್ನೆಲೆ? ಪದ್ಯ ಬರಿಬೇಕಾದ್ರೆ ಕವಿ ಹಿನ್ನೆಲೆ ಏನಿತ್ತು ಅಂತ ಬರಿಬೇಕಾ ಮ್ಯಾಮ್? ಇಲ್ಲ, ಅದಲ್ಲ. ಹಾಗಾದ್ರೆ ಏನು ಹಿನ್ನೆಲೆ? ನಿಮ್ಗೆ ಯಾವುದೋ ಒಂದು ಪದ್ಯದಲ್ಲಿ ಒಂದು ಭಾಗವನ್ನ ಮಾತ್ರ ಕೊಡ್ತಾರೆ, ಒಂದು ಸಣ್ಣ ಒಂದು ಭಾಗವನ್ನ ಮಾತ್ರ ಕೊಡ್ತಾರೆ, ತುಣುಕನ್ನ ಮಾತ್ರ ಕೊಡ್ತಾರೆ. ಆ ಒಂದು ಪದ್ಯ ಇದೆಯಲ್ಲ, ಅದರ ಹಿಂದಿನ ಸನ್ನಿವೇಶ ಇರುತ್ತಲ್ಲ. ಈಗ ನಾವೆಲ್ಲ ಸೀರಿಯಲ್ಗಳಲ್ಲಿ ನೋಡ್ತೀವಿ, ಇವತ್ತಿನ ಎಪಿಸೋಡ್ ಬರೋದಿಕ್ ಮೊದಲು ರೀಕ್ಯಾಪ್ ಅಂತ ಹೇಳಿ ಹಿಂದಿನ ಸಂಚಿಕೆಯದನ್ನ ಸ್ವಲ್ಪ ತೋರಿಸ್ತಾರೆ ಅಲ್ವಾ? ಅದನ್ನೇ ಇಲ್ಲಿ ಹಿನ್ನೆಲೆ ಅಂತ ಕರೆದಿರೋದು. ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅದನ್ನೇ ಹಿನ್ನೆಲೆ ಅಂತ ಹೇಳಿ ಕರೆದಿದ್ದಾರೆ. ಆ ಹಿನ್ನೆಲೆಗೆ ಇಲ್ಲಿ 1 ಅಂಕ ಇರುತ್ತೆ. ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಪದ್ಯವನ್ನ ಅರ್ಥೈಸ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗ್ಬಿಡತ್ತೆ ಮೌಲ್ಯಮಾಪಕರಿಗೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸಾರಾಂಶ. ಏನಿದು ಸಾರಾಂಶ? ಏನು ಪದ್ಯ ಕೊಟ್ಟಿದ್ದಾರೆ ಆ ಪದ್ಯವನ್ನ ಸರಳೀಕರಿಸಿ ಅರ್ಥವಾಗುವ ರೀತಿಯಲ್ಲಿ ಬರಿತಕ್ಕಂಥದ್ದು. ಅಂದ್ರೆ ಈಗ ಹಳೆಗನ್ನಡ ಪದ್ಯ ಇರುತ್ತೆ, ಅದನ್ನು ಸರಳವಾಗಿ ಅರ್ಥ ಆಗ್ತಕ್ಕಂತಹ ರೀತಿಯಲ್ಲಿ ವಿವರಿಸ್ತಕ್ಕಂಥದ್ದು. ಎಲ್ಲ ಪದಗಳಿಗೂ ಅರ್ಥವನ್ನ ಬರ್ಕೊಂತ ಸಂಪೂರ್ಣವಾದಂತಹ ವಾಕ್ಯಗಳಲ್ಲಿ ವಿವರಿಸ್ಕೊಂಡು ಹೋಗ್ಬೇಕು. ಅದನ್ನ ಸಾರಾಂಶ ಅಂತ ಹೇಳಿ ಕರೀತಾರೆ. ಮತ್ತೆ ಆ ಪದ್ಯದಲ್ಲಿ ಸಂದರ್ಭವನ್ನ ಅರ್ಥವಾಗುವಂತೆ ವಿವರಿಸ್ತಕ್ಕಂತಹ ಶೈಲಿ, ಅದನ್ನ ಸಾರಾಂಶ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಅದಕ್ಕೆ ಇರ್ತಕ್ಕಂಥದ್ದು 2 ಅಂಕಗಳು. ನೆಕ್ಸ್ಟ್ ಇರ್ತಕ್ಕಂಥದ್ದು ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್. ಉಪಸಂಹಾರ ಏನ್ ಬರಿಬೇಕು ಮ್ಯಾಮ್? ಇದಕ್ಕೂ ಉಪಸಂಹಾರ ಬರಿಬೇಕಾ? ನಾವೆಲ್ಲ ಪ್ರಬಂಧಕ್ಕೆ ಬರಿತಾ ಇದ್ವಿ, ಗಾದೆಗೆ ಬರಿತಾ ಇದ್ವಿ, ಇದಕ್ಕೂ ಏನು ಉಪಸಂಹಾರ ಬರಿಬೇಕು? ಖಂಡಿತವಾಗ್ಲೂ ಅನುಮಾನಗಳು ಮೂಡುತ್ತೆ. ಹಾಗಾದ್ರೆ ಈ ಪದ್ಯ ಭಾಗಕ್ಕೆ ಏನನ್ನ ಉಪಸಂಹಾರ ಬರಿಬೇಕು? ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಕವಿಯ ಆಲೋಚನೆನೇ ತುಂಬ ವಿಶಿಷ್ಟವಾದದ್ದು ಅಂತ. ಯಾವುದೇ ಒಂದು ಪದ್ಯ ಬರೆದ್ರೆ, ಯಾವುದೇ ಒಂದು ಕವನ ಬರೆದ್ರೆ ಅಲ್ಲಿ ಕವಿಗೆ ಒಂದು ಆಶಯ ಅಂತಕ್ಕಂಥದ್ದು ಇರುತ್ತೆ, ಕವಿಗೆ ಒಂದು ಉದ್ದೇಶ ಅಂತಕ್ಕಂಥದ್ದು ಇರುತ್ತೆ,
ಕವಿಗೆ ಒಂದು ಮನೋಧೋರಣೆ ಅಂತಕ್ಕಂಥದ್ದಿರುತ್ತೆ. ಅದನ್ನ ನಾವು ನಮ್ಮ ದೃಷ್ಟಿಕೋನದಿಂದ ಅರ್ಥೈಸ್ಕೊಂಡಿರ್ಬೇಕು. ಅಂದ್ರೆ ಆ ಮಟ್ಟಕ್ಕೆ ನಾವು ಪದ್ಯವನ್ನ ತಿಳ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು. ಅವಾಗ ಮಾತ್ರ ನಾವು ಉಪಸಂಹಾರವನ್ನ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಉಪಸಂಹಾರದಲ್ಲಿ ಬರಿಬೇಕು. ಆ ಪದ್ಯದ ವಿಶೇಷತೆ ಏನು, ಆ ಪದ್ಯದಲ್ಲಿ ಯಾವುದಾದರೂ ಅಲಂಕಾರಗಳು ಇದೆಯಾ, ಕವಿ ಏನನ್ನ ಹೇಳೋದಿಕ್ಕೆ ಹೊರಟಿದ್ದಾರೆ, ಅದನ್ನ ಉಪಸಂಹಾರದಲ್ಲಿ ಬರಿಬೇಕು. ಹೆಚ್ಚಿಗೆ ಬರೆಯೋದು ಬೇಕಾಗಿಲ್ಲ, ಖಂಡಿತವಾಗ್ಲೂ ಬೇಕಾಗಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಕನ್ನಡದಲ್ಲಿ ಕೂಡ ನಮಗೆಲ್ಲ ಏನಿದೆ ಮನಸ್ಸಿನಲ್ಲಿ, ಕನ್ನಡದಲ್ಲಿ ಏನೋ ಒಂದು ಕತೆ ಹೊಡೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಖಂಡಿತ ಇಲ್ಲ. ಗದ್ದೆ ಮೇಲೆ ರೈಲು ಬಿಡ್ತಕ್ಕಂತಹ ಸಾಹಸಕ್ಕೆ ಇಳಿಬೇಡಿ. ಕನ್ನಡದಲ್ಲೂ ಕೂಡ ನಿಖರವಾದಂತಹ ಪ್ರಶ್ನೆಗಳಿಗೆ ನಿಖರವಾದಂತಹ ಉತ್ತರಗಳನ್ನು ಅಪೇಕ್ಷಿಸ್ತೀವಿ. ಆದ್ರಿಂದ ನಿಮ್ಮ ಉತ್ತರ ಯಾವಾಗಲೂ ನಿಖರವಾಗಿರಬೇಕು. ಇಲ್ಲೂ ಅಷ್ಟೇ, ಉಪಸಂಹಾರಕ್ಕೆ ನೀವು ಬರೀತಕ್ಕಂಥದ್ದು ಕೇವಲ 2ರಿಂದ 3 ಸಾಲುಗಳು ಅಷ್ಟೇ. ನೀವು ಅಷ್ಟನ್ನ ಕರೆಕ್ಟಾಗಿ ಉಪಸಂಹಾರದಲ್ಲಿ ಬರೆದುಬಿಟ್ರೆ, ಈಗ ನಾನು ಏನು ಹೇಳಿದೆ, ಕವಿಯ ಅಭಿಪ್ರಾಯ, ಕವಿಯ ಉದ್ದೇಶ, ಕವಿ ಪದ್ಯದ ಮೂಲಕ ಸಮಾಜಕ್ಕೆ ನೀಡ್ತಾ ಇರ್ತಕ್ಕಂತಹ ಸಂದೇಶ, ಕವಿಯ ಭಾವ ಏನಿದೆ ಅದು, ಅಥವಾ ಆ ಪದ್ಯದಲ್ಲಿ ಇರ್ತಕ್ಕಂತಹ ಅಲಂಕಾರ ಇರ್ಬೋದು, ವಿಶೇಷತೆ ಇರ್ಬೋದು, ಇವನ್ನ ಈ ಉಪಸಂಹಾರದಲ್ಲಿ ಬರೆದ್ರೆ 2ರಿಂದ 3 ಸಾಲು ಅಥವಾ 3ರಿಂದ 4 ಸಾಲಲ್ಲಿ ಬರೆದ್ರೆ ಸಾಕು, ಅದಕ್ಕೆ 1 ಅಂಕ ಇರುತ್ತೆ. ಈಗ ಇದಿಷ್ಟು ಕೂಡ ನಿಮಗೆ ಏನು ಪದ್ಯದ ಭಾವಾರ್ಥದ ರಚನೆ ಅಂದರೆ ಏನು ಅಂತ ಅರ್ಥ ಆಗಿದೆ. ಹಾಗೆ ಎಷ್ಟು ಅಂಕಗಳು ಇರುತ್ತೆ, ಯಾವ ಹಂತಗಳಿಗೆ ಎಷ್ಟೆಷ್ಟು ಅಂಕಗಳು, ಹೇಗೆ ವಿಂಗಡಣೆ ಆಗುತ್ತೆ ಅನ್ನೋದು ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಈಗ ಒಂದು ಪದ್ಯದ ಭಾವಾರ್ಥವನ್ನು ಉದಾಹರಣೆಯನ್ನಾಗಿ ತಗೊಂಡು ನೋಡೋಣ. ಆ ಒಂದು ಉದಾಹರಣೆಯ ಪದ್ಯ ಯಾವುದು ಅಂದರೆ, ನಾನು ನಿಮ್ಗಾಗಲೇ ಹೇಳಿದ್ದೀನಿ, ನಿಮ್ಮ ದ್ವಿತೀಯ PUC ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಪದ್ಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂತಹ ಇದುವರೆಗೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಭಾವಾರ್ಥಕ್ಕೆ ಕೇಳ್ತಕ್ಕಂತಹ ಪದ್ಯಗಳಲ್ಲಿ ಮುಖ್ಯವಾದಂತಹ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ಆ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಲ್ಲಿ ನಾನಿವತ್ತು ನಿಮ್ಗೆ ಯಾವ ಪದ್ಯ ಉದಾಹರಣೆ ಕೊಡ್ತಿದ್ದೀನಿ ಅಂತಂದ್ರೆ, ಪಠ್ಯಪುಸ್ತಕ ಎಲ್ಲ ನಿಮ್ಮ ಕೈಯಲ್ಲಿ ಇರಬೇಕು. ಆ ಪಠ್ಯಪುಸ್ತಕದಲ್ಲಿ ಮೊದಲನೇ ಪದ್ಯದಲ್ಲಿ 6ನೇ ಪದ್ಯವನ್ನ ತೆಗಿರಿ. 6ನೇ ಪದ್ಯ ಯಾವುದಿದೆ ಅಂದ್ರೆ, ಕರುಣಿಸು ಒಡೆಯನಗೆ ದಶಕಂಧರ ಧುರದೋಳ್ ರಘುತನೂಜ ಆಯುಪ್ರಾಣಂ ಬರೆಗಂ ಬಾರದಿರೆ ಎನುತುಂ ಧರಿತ್ರಿಯೋಳ್ ಮೈಯನ್ ಒಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯ ಭಾಗವನ್ನು ತಗೊಂಡಿದ್ದೀನಿ. ಯಾಕೆ ಈ ಪದ್ಯ ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ನಿಮಗೆಲ್ಲ ಅನ್ನಿಸ್ಬೋದು, ನಮ್ಮ ವರ್ಕ್ ಬುಕ್ಕಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಏನಿದೆ ಸಮಧಿಕರಾರ್ ಜಗತ್ರಯದೊಳಿನ್, ಅದನ್ನು ಯಾಕೆ ನೀವು ಹೇಳಲಿಲ್ಲ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಆದರೆ ತಿಳ್ಕೊಳ್ಳಿ, ಈ ಪದ್ಯ ನಾನು ತೊಗೊಂಡಿರ್ತಕ್ಕಂಥ ಕರುಣಿಸು ಒಡೆ ದಶಕಂದರ ಆ ಪದ್ಯ ಏನಿದೆ ಅದು ಈಗಾಗಲೇ 2 ಸಾರಿ ಮುಖ್ಯ ಪರೀಕ್ಷೆಗೆ ಕೇಳಲಾಗಿರ್ತಕ್ಕಂತಹ ಪದ್ಯ. ಪದ್ಯದ ಪ್ರಾಮುಖ್ಯತೆ ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಈ ಪದ್ಯವನ್ನು ಹೇಗೆ ಬರಿಬೋದು ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ತಿಳ್ಕೊಳ್ಳಿ, 2017, 2019 ಮುಖ್ಯ ಪರೀಕ್ಷೆಗಳಲ್ಲಿ ಈ ಪದ್ಯವನ್ನು ಕೇಳಿದ್ದಾರೆ. ಅಲ್ಲಿಗೆ ಪದ್ಯದ ಪ್ರಾಮುಖ್ಯತೆ ಗೊತ್ತಾಗಿದೆ. ಈಗ ಈ ಪದ್ಯವನ್ನು ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಈ ಪದ್ಯಕ್ಕೆ ಭಾವಾರ್ಥವನ್ನು ಹೇಗೆ ಬರಿಬೇಕು, ಏನನ್ನ ಬರಿಬೇಕು ನೋಡೋದಾದರೆ, ಮೊದಲಿಗೆ ಏನು ಬರಿಬೇಕು, ಆಯ್ಕೆಯನ್ನು ಬರಿಬೇಕು. ಪದ್ಯ ಕರುಣಿಸುವೊಡೆ ಎನಗೆ ದಶಕಂದರ ದುರದೊಳ್ ರಘುತನೂಜನಾಯು ಪ್ರಾಣಂ ಬರೆಗಂ ಬಾರದಿರೆನು ತುಂ ಧರಿತ್ರಿಯೋಳ್ ಮೈಯನ್ನೊಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯದ ಆಯ್ಕೆಯನ್ನು ಏನಂತ ಬರಿಬೋದು ನಾವು? ಪದ್ಯದ ಕವಿ ಗೊತ್ತಿರಬೇಕು. ಕವಿ ಯಾರು? ನಾಗಚಂದ್ರ. ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ನಾಗಚಂದ್ರ. ಪ್ರಸ್ತುತ ಪದ್ಯ ಭಾಗವನ್ನು ಅಥವಾ ಈ ಮೇಲಿನ ಪದ್ಯ ಭಾಗವನ್ನು ಕವಿ ನಾಗಚಂದ್ರನು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ಕೆ ಮಾಡಿಕೊಳ್ಳಲಾದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಇದಿಷ್ಟು ಬರೆದ್ರೆ
ನಿಮ್ಮ ಆಯ್ಕೆಗೆ ಸಂಪೂರ್ಣವಾಗಿ 1 ಅಂಕ ಇದ್ದೇ ಇರುತ್ತೆ. ಇಷ್ಟು ಬರೆದ್ರೆ ಸಾಕ ಮ್ಯಾಮ್? ಅಭಿನವ ಪಂಪ ನಾಗಚಂದ್ರ ಅಂತ ಎಲ್ಲ ಬರಿಬೇಕಾ? ಅದು ಎಲ್ಲ ಬರೀದೇ ಇದ್ರೂ ಪರವಾಗಿಲ್ಲ. ಕವಿಯ ಹೆಸರಿರಬೇಕು, ಪದ್ಯದ ಹೆಸರಿರಬೇಕು, ಅದನ್ನು ಕರೆಕ್ಟಾಗಿ ಬರೆದಿರಬೇಕು. ಕವಿಯ ಹೆಸರು, ಕೃತಿಯ ಹೆಸರು ಗೊತ್ತಿದ್ರೆ ಕೃತಿಯ ಹೆಸರು ಮತ್ತು ಪದ್ಯದ ಹೆಸರು, ಇದು ಆಯ್ಕೆ. ಇದನ್ನು ಕರೆಕ್ಟಾಗಿ ಆಯ್ಕೆಯಲ್ಲಿ ಬರಿಬೇಕು. ಇದು ಮೊದಲನೇ ಪ್ಯಾರಾಗ್ರಾಫ್. ಇದಾದ ನಂತರ ನೆಕ್ಸ್ಟು ಏನು ಬರಿಬೇಕು? ಹಿನ್ನೆಲೆಯನ್ನು ಬರಿಬೇಕು. ಪದ್ಯ ಭಾಗದ ಹಿನ್ನೆಲೆ. ನಾನು ತಗೊಂಡಿರ್ತಕ್ಕಂತಹ ಪದ್ಯ ಯಾವುದು? ಈ ಪದ್ಯ ಕರುಣಿಸು ಒಡೆಯನಗೆ ದಶಕಂದರ ದುರದೊಳ್ ರಘುತನೂಜನಾಯು ಪ್ರಾಣಂ ಬರೆಗಂ ಬಾರದಿರೇನು ತುಂ ಧರಿತ್ರಿಯೊಳ್ ಮೊಯ್ಯನ್ನುಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯ ತಗೊಂಡಿದ್ದೀನಿ. ನಿಮಗೆಲ್ಲ ಇವಾಗ ನೀವು ಈಗಾಗಲೇ ಪದ್ಯವನ್ನು ಕೇಳಿದ್ದೀರಾ, ತರಗತಿಗಳನ್ನ ನೋಡಿದ್ದೀರಾ, ನೀವು ಪದ್ಯ ಭಾಗವನ್ನು ಕೇಳಿದ್ದೀರಾ. ಹಾಗಾಗಿ ನಾನು ಈ ಪದ್ಯನ ತಗೊಂಡಿದ್ದು. ಈ ಪದ್ಯ ಭಾಗಕ್ಕೆ ಹಿನ್ನೆಲೆ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾರು ಈ ಮಾತನ್ನು ಹೇಳ್ತಾ ಇದ್ದಾರೆ, ಈ ಪದ್ಯ ಯಾವ ಸನ್ನಿವೇಶದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಕರುಣಿಸು ಒಡೆಯನಗೆ ದಶಕಂದರ, ನನಗೆ ಕರುಣೆ ತೋರೋದಾದ್ರೆ ದಶಕಂದರ, ದಶ ಅಂದರೆ 10, ಕಂದರ ಕತ್ತುಗಳು, 10 ಕತ್ತುಗಳನ್ನು ಉಳ್ಳಂಥವನು ಯಾರು? ರಾವಣ. ನನಗೆ ನೀನು ಕರುಣೆಯನ್ನು ತೋರಿಸೋದಾದ್ರೆ ಯಾರು ಹೇಳ್ತಾ ಇರ್ಬೋದು ಈ ಮಾತನ್ನ? ಸೀತೆ ಅಲ್ವಾ? ಸೀತೆ ರಾವಣನೊಡನೆ ಸಂಭಾಷಣೆಯನ್ನು ನಡೆಸ್ತಕ್ಕಂತಹ ಸನ್ನಿವೇಶ ಇದು. ಇದಕ್ಕೆ ಹಿಂದಿನ ಸನ್ನಿವೇಶವನ್ನು ಹಿನ್ನೆಲೆಯಲ್ಲಿ ಬರಿಬೇಕು. ಇದಕ್ಕೆ ಹಿಂದಿನ ಸನ್ನಿವೇಶ ಯಾವುದು ಅಂತ ನೋಡೋದಾದ್ರೆ ನಮಗೆ ಪದ್ಯ ಭಾಗ ಗೊತ್ತಿದೆ. ಇದಕ್ಕೆ ಹಿಂದಿನ ಸನ್ನಿವೇಶ ಪ್ರಮದವನದಲ್ಲಿ ಇರ್ತಕ್ಕಂತಹ ಸೀತೆ, ರಾವಣನ ಆಗಮನವನ್ನ ಸೀತೆ ತನ್ನ ಸುತ್ತ ಇರ್ತಕ್ಕಂತಹ ರಾಕ್ಷಸರ ಪತ್ನಿಯರು ಹೇಳುವುದನ್ನ ಕೇಳಿ ತಿಳ್ಕೊಂತಾಳೆ. ಸೀತೆ ರಾವಣನ ಮುಖವನ್ನ ಕತ್ತೆತ್ತಿ ನೋಡೋದೇ ಇಲ್ಲ. ಹಾಗಾಗಿ ಆತ ಬರ್ತಾ ಇದ್ದಾನೆ, ರಾವಣನ ಆಗಮನ ಆಗ್ತಾ ಇದೆ ಅಂತ ಏನು ರಾಕ್ಷಸರ ಪತ್ನಿಯರು ಹೇಳ್ತಾರೆ, ಸೀತೆಗೆ ಗೊತ್ತಾಗತ್ತೆ. ಸೀತೆಯ ಮನಸ್ಸಿನ ಭಾವನೆ ಏನಿದೆ, ಏನಂ ಕೇಳ್ದಪ್ಪೆನೋ ಹಿಂದಿನ ಪದ್ಯ ಅದರಲ್ಲಿದೆ. ಏನನ್ನ ಕೇಳಬೇಕು ನಾನು? ಯಾರ ಬಗ್ಗೆ? ರಾಮ ಮತ್ತೆ ಲಕ್ಷ್ಮಣರ ಬಗ್ಗೆ ಏನು ಸುದ್ದಿಯನ್ನ ತರ್ತಾನೋ ರಾವಣ, ಏನನ್ನ ಹೇಳ್ತಾನೋ ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ದಾಳೆ ಸೀತೆ. ಆ ಸಂದರ್ಭದಲ್ಲಿ ಬಂದಂತಹ ರಾವಣ ಏನನ್ನ ಹೇಳ್ತಾನೆ ಅಂತಂದ್ರೆ, ಸೀತೆಯನ್ನ ಕುರಿತು ರಾಮನ ಮೇಲಿನ ಆಸೆಯನ್ನ ತೊರೆದು ನನ್ನ ಸಾಮ್ರಾಜ್ಯ ಸುಖವನ್ನ ಅನುಭವಿಸು, ನೀನು ನನ್ನ ಜೊತೆ ಸುಖವಾಗಿರು, ನೀನು ರಾಮನ ಮೇಲಿನ ಆಸೆಯನ್ನ ತೊಡೆದು ಹಾಕಿಬಿಡು ಅಂತ ಹೇಳಿ ರಾವಣ ಹೇಳ್ತಾನೆ. ಇದು ಪ್ರಸ್ತುತ ಪದ್ಯ ಏನಿದೆ ಅದರ ಹಿಂದಿನ ಸನ್ನಿವೇಶ. ಇದನ್ನ ಬರಿಬೇಕು ಹಿನ್ನೆಲೆಯಾಗಿ. ಹಿನ್ನೆಲೆ ಇದನ್ನ ಬರೆದಾದ್ಮೇಲೆ ನಂತರ ಬರಿಬೇಕಾಗಿರ್ತಕ್ಕಂಥದ್ದು ಸಾರಾಂಶ. ಈ ಪದ್ಯದ ಸಾರಾಂಶವನ್ನ ಬರಿಬೇಕು. ಸಾರಾಂಶವನ್ನ ಬರಿಬೇಕಾದ್ರೆ ಯಾವಾಗಲೂ ಅಷ್ಟೇ, ಯಾವುದೇ ಸಂವಾದದ ರೀತಿ ಇದ್ದಾಗ ಪದ್ಯ, ಆ ಪದ್ಯದ ಸಂವಾದದಲ್ಲಿ ಯಾರು ಯಾರ ನಡುವೆ ಈ ಸಂವಾದ ನಡೀತಾ ಇದೆ ಅಂತಕ್ಕಂಥದ್ದನ್ನ ಬರಿಬೇಕು. ಈ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥವಳು ಸೀತೆ. ಪದ್ಯದ ಪ್ರಾರಂಭದಲ್ಲಿ ಸಾರಾಂಶವನ್ನ ಬರಿಬೇಕಾದ್ರೆ ಮೊದಲನೇ ಸಾಲಿನಲ್ಲಿ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ಸಾಲುಗಳನ್ನ ಸೀತೆಯು ರಾವಣನನ್ನು ಕುರಿತು ಆಡುವಂತಹ ಮಾತುಗಳು, ಇವುಗಳು ಪ್ರಸ್ತುತ ಸಾಲಿನಲ್ಲಿ ಇದಾವೆ. ಸೀತೆ ಹೇಳ್ತಾ ಇದ್ದಾಳೆ ಏನಂತ, ಕರುಣೆಯನ್ನ ನನಗೆ ತೋರುವುದಾದರೆ ಕರುಣಿಸು ಒಡೆಯನಗೆ ದಶಕಂಧರ, 10 ಕತ್ತುಗಳನ್ನು ಉಳ್ಳಂಥವನು ಯಾರು? ರಾವಣ. ನನಗೆ ಕರುಣೆಯನ್ನ ತೋರುವುದಾದರೆ ರಾವಣ, ನೀನು ಧುರದೋಳ್, ಧುರ ಅಂದ್ರೆ ಯುದ್ಧ ಭೂಮಿ, ಯುದ್ಧ ಭೂಮಿಯಲ್ಲಿ ರಘುತನೂಜನಾಯು ಪ್ರಾಣಂ ಬರೆಗಂ ಬಾರದಿರು. ರಘುತನೂಜ, ರಘು ತನುಜ ಬಿಡಿಸ್ಕೋಬೇಕಲ್ಲಿ. ರಘುವಂಶದ ತನುಜ, ತನುಜ ಅಂದ್ರೆ ಮಗ, ತನು ಅಂದ್ರೆ ದೇಹ, ಜ ಅಂದ್ರೆ ಹುಟ್ಟಿದವನು, ದೇಹದಿಂದ ಹುಟ್ಟಿರ್ತಕ್ಕಂಥವನು ಮಗ. ರಘು ತನೂಜ, ರಘುವಂಶದ ಮಗ ಯಾರು? ರಾಮ. ರಾಮನ ಆಯು, ಆಯಸ್ಸು ಮತ್ತು ಪ್ರಾಣಂ, ಪ್ರಾಣ, ಅವನ ಆಯಸ್ಸು ಪ್ರಾಣವನ್ನ ಬರೆಗಂಬಾರದಿರು,
ತೆಗೆಯುವಷ್ಟರ ಮಟ್ಟಿಗೆ ಆಯಸ್ಸು ಮತ್ತೆ ಪ್ರಾಣವನ್ನ ತೆಗೆಯುವಷ್ಟರ ಮಟ್ಟಿಗೆ ಬಾರದಿರು, ಹೋಗದಿರು, ಅಷ್ಟರ ಮಟ್ಟಿಗೆ ಹೋಗದಿರು ಎನ್ನುತ್ತು ಹೇಳ್ತಾ, ಆ ರೀತಿ ಹೇಳ್ತಾ ದರಿತ್ರಿಯೋಳ್ ಭೂಮಿಯಲ್ಲಿ ಮೈಯನ್ನೊಕ್ಕು ದೇಹವನ್ನ ಚೆಲ್ಲಿ ಮೂರ್ಛೆಗೆ ಸಂದಳ್. ಮೂರ್ಛೆ ಹೋಗ್ತಾಳೆ, ಪ್ರಜ್ಞೆಯನ್ನ ಕಳ್ಕೊತಾಳೆ. ಯಾರು? ಸೀತೆ ಪ್ರಜ್ಞಾಹೀನಳಾಗ್ತಾಳೆ. ಇದು ಈ ಪದ್ಯದ ಸಾರಾಂಶ. ಪದ್ಯದ ಸಾರಾಂಶ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ. ಕರುಣಿಸುವೊಡೆಯನಗೆ ದಶಕಂದರ, ನನಗೆ ಕರುಣೆಯನ್ನ ತೋರುವುದಾದರೆ ರಾವಣ ಯುದ್ಧ ಭೂಮಿಯಲ್ಲಿ ರಘುವಂಶದ ಮಗನಾದಂತಹ ರಾಮನ ಆಯಸ್ಸು ಮತ್ತು ಪ್ರಾಣವನ್ನ ತೆಗೆಯುವಷ್ಟರ ಮಟ್ಟಿಗೆ ಹೋಗದಿರು ಎನ್ನುತ್ತಾ ಭೂಮಿಗೆ ಮೈಯನ್ನು ಚೆಲ್ಲಿ ಪ್ರಜ್ಞಾಶೂನ್ಯಳಾದಳು ಸೀತೆ, ಮೂರ್ಛೆ ಹೋದಳು ಸೀತೆ. ಇದು ಈ ಪದ್ಯದ ಯಥಾವತ್ತಾದ ಸಾರಾಂಶ. ಸಾರಾಂಶಕ್ಕೆ 2 ಅಂಕಗಳು. ಪದ್ಯದ ಸಾರಾಂಶ ಅರ್ಥ ಆಗಿದೆ. ನಂತರ ಬರಿಬೇಕಾಗಿರ್ತಕ್ಕಂಥದ್ದು ಉಪಸಂಹಾರವನ್ನು ಬರಿಬೇಕು. ಉಪಸಂಹಾರಕ್ಕೆ ಮೊದಲು ನಿಮಗೆ 1-2 ಮಾತುಗಳನ್ನು ಹೇಳಬೇಕು. ವಿದ್ಯಾರ್ಥಿ ಮಿತ್ರರೇ, ಪ್ರತಿ ವರ್ಷ ಮೌಲ್ಯಮಾಪನ ಕೆಲಸಕ್ಕೆ ಹೋದಾಗ ನನಗೆ ಆಗ್ತಕ್ಕಂತಹ ಅನುಭವ ಇದು. ನಾನು ಈ ಪದ್ಯ ತಗೊಳ್ಳೋದಕ್ಕೆ ಅದು ಕೂಡ ಒಂದು ಕಾರಣ ಇದೆ. ಸಾಕಷ್ಟು ಗೈಡ್ಗಳಲ್ಲಿ ತುಂಬ ತಪ್ಪಾದಂತಹ ವಿವರಣೆ ಇದೆ. ಏನು ತಪ್ಪಾದಂತಹ ವಿವರಣೆ ಇದೆ? ನಮ್ಮ ವಿದ್ಯಾರ್ಥಿ ಮಿತ್ರರು ಏನು ಮಾಡ್ತಾರೆ ಅಂತಂದರೆ, ಕ್ಲಾಸಲ್ಲಿ ಕೇಳಿಸ್ಕೊಳ್ದೇ ಇದ್ದಾಗ ಅಥವಾ ತರಗತಿಗೆ ತಪ್ಪಿಸ್ಕೊಂಡಾಗ ತುಂಬ ಈಸಿಯಾಗಿ ಗೈಡ್ ಸಿಗುತ್ತೆ, ಗೈಡಲ್ಲಿ ಓದ್ಕೊಂಡ್ಬಿಡೋಣ ಅಂತ ಹೇಳಿ ಭಾವಿಸ್ತಾರೆ. ಯಾಕೆ? ಈ ಒಂದು ಪದ್ಯದ ಸಾರಾಂಶ ಏನಿದೆ, ಈ ಪದ್ಯದ ಸಾರಾಂಶಕ್ಕೆ ಮಕ್ಕಳು ಬರೀತಾರೆ. ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಹೀಗೆ ಬರೆದಿದ್ದಾರೆ. ಸೀತೆ ಹೇಳ್ತಾಳೆ ರಾವಣನಿಗೆ, ರಾಮನ ಪ್ರಾಣ ಇರುವವರೆಗೂ ನನ್ನ ಬಳಿ ಬರಬೇಡ ಅಂತ ಹೇಳ್ತಾಳೆ ಅಂತ ಬರೀತಾರೆ ನಮ್ಮ ಮಕ್ಕಳು. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಬಹಳ ದೊಡ್ಡ ತಪ್ಪಾಗುತ್ತೆ ಅದು. ಖಂಡಿತವಾಗ್ಲೂ ಬಹಳ ದೊಡ್ಡ ತಪ್ಪಾಗುತ್ತೆ. ಆದ್ರಿಂದನೇ ನಾನು ಈ ಪದ್ಯವನ್ನು ತಗೊಂಡು ನಿಮಗೆ ಹೇಳ್ತಾ ಇರೋದು, ನಾವು ಬರಿತಕ್ಕಂತಹ ಸಾಲುಗಳು ಏನಿದೆ, ಸಾರಾಂಶ ಏನಿದೆ, ಯಾವತ್ತೂ ಕೂಡ ಅರ್ಥಕ್ಕೆ ಚ್ಯುತಿ ಬರಬಾರ್ದು, ಅರ್ಥಕ್ಕೆ ದೋಷವನ್ನು ಉಂಟು ಮಾಡಬಾರ್ದು. ಸೀತೆ ಎಲ್ಲಿಯೂ ಕೂಡ ಹೇಳಲ್ಲ ಆ ರೀತಿ. ಹಾಗಾಗಿ ನೀವು ಕಡಾಖಂಡಿತವಾಗಿ ಮನನ ಮಾಡ್ಕೊಳ್ಳಿ. ರಾಮನ ಆಯಸ್ಸು ಮತ್ತು ಪ್ರಾಣವನ್ನು ತೆಗೆಯುವಷ್ಟರ ಮಟ್ಟಿಗೆ ಹೋಗದಿರು ಅಂತ ಹೇಳ್ತಾಳೆ. ಇನ್ನೂ ಒಂದು ಅಂಶ ನಿಮಗೆ ಹೇಳಬೇಕು ಈ ಸಮಯದಲ್ಲಿ. ಏನಂದರೆ, ರಾಮನು ಮತ್ತು ಲಕ್ಷ್ಮಣನನ್ನು ಕೊಲ್ಲಬೇಡ ಅಂತ ಹೇಳಿ ಬರೀತಾರೆ ಮಕ್ಕಳು. ಇದು ನಾಗಚಂದ್ರನ ಪದ್ಯವನ್ನು ಮಾಡಬೇಕಾದ್ರೆ ನಿಮಗೆ ಸಾಕಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತ ಅಂತಂದರೆ, ನಾಗಚಂದ್ರ ಒಬ್ಬ ಜೈನ ಕವಿ. ಇಲ್ಲಿ ಹಿಂಸೆಗೆ ಅವಕಾಶ ಇಲ್ಲ, ಕೊಲ್ಲು ಅಂತಕ್ಕಂತಹ ಪದವನ್ನು ಬಳಸಲ್ಲ. ಆದ್ರಿಂದ ಪ್ರಾಣವನ್ನು ತೆಗೆಯುವಷ್ಟರ ಮಟ್ಟಿಗೆ ಹೋಗಬೇಡ ಅಂತ ಹೇಳಷ್ಟೇ ಅವಳು ಕೇಳ್ಕೊತಾಳೆ ಅಂತ ನೀವು ಹಾಗೇ ಬರಿಬೇಕು. ಈಗ ನಿಮಗೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮನಸ್ಸಿಗೆ ಇಳಿದಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಪದ್ಯದ ಅರ್ಥವನ್ನು ಬರಿಬೇಕಾದ್ರೆ ಗಮನ ಇಟ್ಕೊಂಡು ಬರೀರಿ. ಬಹಳ ಮುಖ್ಯವಾದಂತಹ ಪದ್ಯ. ಅಲ್ಲಿಗೆ ಸಾರಾಂಶ ಮುಗಿದಿದೆ. ನಂತರದ್ದು ಉಪಸಂಹಾರ. ಉಪಸಂಹಾರದಲ್ಲಿ ಏನು ಬರಿಬೇಕು ಮ್ಯಾಮ್? ಉಪಸಂಹಾರವನ್ನು ಬರಿಬೇಕಾದ್ರೆ ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಯ ಹೆಸರು ನಾಗಚಂದ್ರ, ನಮಗೆ ಗೊತ್ತಿದೆ. ಕವಿ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಪದ್ಯವನ್ನು ಬರೆದಿದ್ದಾನೆ? ಕವಿ ಒಬ್ಬ ಜೈನ ಕವಿ. ಆದ್ರಿಂದ ಇಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಈತನ ಕೃತಿಯಲ್ಲಿ. ಜೊತೆಗೆ ಈ ಪದ್ಯದ ಒಂದು ಭಾವನೆ ಏನಿದೆ, ಯಾವ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ, ಏನು ವಿಶೇಷತೆ ಇದೆ ಈ ಪದ್ಯದಲ್ಲಿ, ಅದನ್ನ ಕೊನೆಯಲ್ಲಿ ಉಪಸಂಹಾರದಲ್ಲಿ ಅಥವಾ ಸ್ವಾರಸ್ಯ ಅಂತ ಕೂಡ ಕರಿತೀವಿ. ಇದನ್ನ ಉಪಸಂಹಾರ ಅಷ್ಟೇ ಅಲ್ಲ, ಸ್ವಾರಸ್ಯ ಅಂತ ಕೂಡ ಕರಿತೇವೆ. ಆ ಸ್ವಾರಸ್ಯ ಅಥವಾ ಉಪಸಂಹಾರದಲ್ಲಿ ಬರಿತಾ ಹೋಗ್ಬೇಕು. ಏನು ವಿಶೇಷತೆ ಇದೆ ಈ ಪದ್ಯದಲ್ಲಿ? ಹಾಗಾದ್ರೆ ನಮಗೇನು ವಿಶೇಷತೆ ಕಾಣಿಸಬಹುದು ಈ ಪದ್ಯದಲ್ಲಿ? ಈ ಪದ್ಯದಲ್ಲಿ ಸೀತೆ ಮನಸ್ಥಿತಿ, ಸೀತೆಯ ಒಂದು ಮನೋಧೋರಣೆಯನ್ನ ಕವಿ ವ್ಯಕ್ತಪಡಿಸಿದ್ದಾರೆ. ಬೇರೆ ಯಾರೇ ಹೆಣ್ಣಾಗಿದ್ರೂ ಕೂಡ ರಾವಣನ ಸೌಂದರ್ಯಕ್ಕೆ, ರಾವಣನ ಸಾಮ್ರಾಜ್ಯದ ಒಂದು ಐಶ್ವರ್ಯಕ್ಕೆ ರಾವಣನಿಗೆ ಸೋತು ಬಿಡ್ತಿದ್ರೇನೋ. ಆದರೆ
ಪತಿವ್ರತ ಧರ್ಮದಲ್ಲಿ ಸೀತೆಯ ಒಂದು ಗಟ್ಟಿತನ ಏನಿದೆ ಅದನ್ನ ನಾಗಚಂದ್ರ ಈ ಪದ್ಯದಲ್ಲಿ ಬರಿತಾನೆ. ರಾಮನ ಮೇಲಿನ ವ್ಯಾಮೋಹವನ್ನ ಬಿಟ್ಟುಬಿಡು, ಆಸೆಯನ್ನ ಬಿಟ್ಟುಬಿಡು, ನನ್ನ ಸಾಮ್ರಾಜ್ಯ ಸುಖವನ್ನ ಅನುಭವಿಸು, ನನ್ನ ಜೊತೆನಲ್ಲಿ ಇರು ಇನ್ಮೇಲೆ ನೀನು ಅಂತ ಹೇಳ್ತಾನಲ್ವಾ. ಆ ಸಂದರ್ಭದಲ್ಲಿ ಕೇಳ್ತಾಳೆ ಸೀತೆ, ನಿನ್ನ ಸಾಮ್ರಾಜ್ಯ ಬೇಡ, ನನಗೇನು ಬೇಡ, ನನಗೇನಾದರೂ ಕರುಣೆ ತೋರೋದಾದ್ರೆ ನೀನು ರಾಮನ ಆಯಸ್ಸು ಮತ್ತೆ ಪ್ರಾಣವನ್ನ ತೆಗೆಯುವಷ್ಟರ ಮಟ್ಟಿಗೆ ಹೋಗಬೇಡ ನೀನು ಯುದ್ಧದಲ್ಲಿ ಅಂತ ಹೇಳಿ ಕೇಳ್ತಾಳಲ್ವಾ. ಆ ಒಂದು ಪತಿವ್ರತಾ ಧರ್ಮ ಇಲ್ಲಿ ವ್ಯಕ್ತವಾಗಿದೆ. ಬೇರೆ ಯಾವುದೇ ಆಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಮನಸ್ಸು ಸ್ವಲ್ಪ ಜಾರ್ತಿತ್ತೇನೋ, ಆದರೆ ಸೀತೆಯ ಗಟ್ಟಿತನ, ಮನಸ್ಸಿನ ಧೋರಣೆ ಇಲ್ಲಿ ವ್ಯಕ್ತವಾಗುತ್ತೆ ಈ ಒಂದು ಪದ್ಯ ಭಾಗದಲ್ಲಿ. ಇದನ್ನ ಬರೆದ್ರೆ ಸಾಕು ಈ ಪದ್ಯಕ್ಕೆ. ಅಷ್ಟೇ ಅಲ್ಲ, ಕವಿ ನಾಗಚಂದ್ರ ಇಡೀ ಪದ್ಯದಲ್ಲಿ ಅಲ್ಲಲ್ಲಿ ಅರ್ಥಾಂತರನ್ಯಾಸ ಅಲಂಕಾರವನ್ನು ಕೂಡ ಬಳಸ್ತಾ ಹೋಗ್ತಾನೆ. ಅದನ್ನ ನೆನಪಿದ್ರೆ ಬರೀರಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಇದಿಷ್ಟನ್ನು ಉಪಸಂಹಾರದಲ್ಲಿ ಬರೆದ್ರೆ ಸಾಕು, ಕವಿ ಏನು ಹೇಳಿದಾನೆ ಅನ್ನೋದನ್ನು ಬರೆದ್ರೆ ಸಾಕು. ಇಲ್ಲಿಗೆ ಈ ಒಂದು ಪದ್ಯದ ಭಾವಾರ್ಥ ರಚನೆ ಈ ಪದ್ಯಕ್ಕೆ ಮುಗೀತು. ಇದೇ ರೀತಿ ಸಾಕಷ್ಟು ಪದ್ಯಗಳು ಈ ಒಂದು ಇಡೀ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ, ಇಡೀ ಪದ್ಯದಲ್ಲಿ ಒಂದೊಂದು ಪದ್ಯಗಳು ಏನಿದೆ, ಸಾಕಷ್ಟು ಪದ್ಯಗಳಿದೆ. ನೀವೆಲ್ಲ ತರಗತಿಗೆ ಬಂದ ನಂತರ ನಾವು ಅದನ್ನೆಲ್ಲ ನಿಮಗೆ ಗುರುತು ಮಾಡಿಸ್ತೀವಿ. ಅದೇ ರೀತಿ ನಿಮಗೆ ಇರ್ತಕ್ಕಂತಹ ಪದ್ಯಗಳಲ್ಲಿ ಸಾಕಷ್ಟು ಸಾರಿ ವಚನಗಳನ್ನು ಕೂಡ ಕೇಳಿದ್ದಾರೆ ಭಾವಾರ್ಥ ರಚನೆಗೆ. ಹಾಗೇನೆ ನಡುಗನ್ನಡದ ಒಂದು ಪದ್ಯವಾದಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಆ ಪದ್ಯ ಭಾಗದಲ್ಲೂ ಕೂಡ ಪದ್ಯವನ್ನು ಕೇಳಿದ್ದಾರೆ. ತುಂಬ ಹೆಚ್ಚು ಕೇಳಿರ್ತಕ್ಕಂಥದ್ದು ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂತಹ ಪದ್ಯವನ್ನು ಕೇಳಿರ್ತಕ್ಕಂಥದ್ದು. ಆ ಪದ್ಯವನ್ನು ನೀವು ಹೆಚ್ಚು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಇನ್ನು ಹೊಸಗನ್ನಡ ಪದ್ಯಗಳು ನಾವು ಪದ್ಯ ಮಾಡ್ತಾ 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 ನಿಮಗೆ ಅದನ್ನು ಹೇಳ್ತಾ ಹೋಗ್ತೀವಿ. ಯಾವ ಪದ್ಯ ತುಂಬ ಮುಖ್ಯವಾದಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೀವು ಅದನ್ನೆಲ್ಲವನ್ನು ಗುರುತು ಮಾಡ್ಕೊಳ್ತಾ ಹೋಗಬೇಕು, ಅದನ್ನು ಹಾಗೆ ಅನುಸರಿಸ್ತಾ ಹೋಗಬೇಕು. ಹಾಗೆ ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಬಹಳ ಮುಖ್ಯವಾದಂತಹ ಅಂಶ ರಘುತನುಜನಾಯು ಪ್ರಾಣಂ ಬರೆಗಂ ಬಾರದಿರು. ಇದೇನಿದೆ, ಈ ಸಾಲೇನಿದೆ, ಈ ಸಾಲನ್ನ ಸಂದರ್ಭಕ್ಕೂ ಕೂಡ ಕೇಳಿದ್ದಾರೆ. ಸಂದರ್ಭ ಮತ್ತೆ ಭಾವಾರ್ಥ ರಚನೆ ಎರಡೂ ದೃಷ್ಟಿಯಿಂದ ಈ ಪದ್ಯ ಬಹಳ ಮುಖ್ಯವಾದಂತಹ ಪದ್ಯ ಆಗಿರುತ್ತೆ. ಇಲ್ಲಿಗೆ ನಿಮ್ಮ ಪದ್ಯದ ಭಾವಾರ್ಥ ರಚನೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಬೇರೆ ಪದ್ಯಗಳ ಭಾವಾರ್ಥ ರಚನೆ ಒಂದು ವೇಳೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನೀವು ನಮ್ಮನ್ನು ಖಂಡಿತವಾಗ್ಲೂ ಕೂಡ ಸಂಪರ್ಕಿಸ್ಬೋದು. ನಿಮಗೆ ಯಾವ ಪದ್ಯದ ಭಾವಾರ್ಥ ರಚನೆ ಅರ್ಥ ಆಗಿಲ್ಲ ಅದನ್ನು ನಾವು ಹೇಳ್ಕೊಡೋದಕ್ಕೆ ಸದಾಕಾಲ ಸಿದ್ಧರಿರ್ತೀವಿ. ಧನ್ಯವಾದಗಳು.